ಬಾರಲ್ಲೇ ವಾಪಸ್ ಬಂದ್ವಿ. ಆಗಲೇ ಹುಷಾತ್ರ ಇದೀವಿ ನಾವು. ನಿಮ್ಮ ಲಾಗರಿಗೆ ಕರ್ಕೊಂಬರಕ್ ಬಾ ಅಂತ ಹೇಳಿದ್ವಿ. ಭಾಳ ಚೆನ್ನಾಗಿ ಅರ್ಧ ಗಂಟೆ ಆದ್ರೂ ಬರಲಿಲ್ಲ. ಇವಾಗ ನಾವು ವಾಪಸ್ ಮನೆ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಬಂದೇನೆ. ಇದು ನಿಮ್ಮ ಲಾಗರ್ ಕತೆ. ಬಾರ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ನಂದು ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಆ್ಯಕ್ಚುಲಾಗಿ ಟೈಮ್ ಬಂದು 11:15 ನಾವು ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇವಾಗ ಹುಡುಗರೆಲ್ಲ ತೇರಿಗೆ ಹೋಗೋಣ ಅಂತಾರೆ. ಸೊ ತೇರು ಎಳಿತಾರೆ. ಅಮ್ಮನವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಅಲ್ಲಿಗೆ ಹೋಗಿ ಎಲ್ಲರೂ ಒಂದು ತೇರು ನೋಡ್ತಾ ಒಂದು ದೇವಸ್ಥಾನ ಕೂರೋದು ಒಂದು 3-3:30 ಆಗುತ್ತೆ. ಸೊ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕೂತ್ಕೊಂಡು ನಿಮ್ಮ ಶರತ್ತ ಇದ್ದಾನೆ, ಇಲ್ಲಿ ಬಾಯ್ಸ್ ಇದ್ದಾರೆ. ಬನ್ನಿ ಹೋಗೋಣ, ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ನೋಡೋಣ, ನಿಮಗೂ ತೋರಿಸ್ತೀವಿ. ಹೆಂಗಿತ್ತು ಎಲ್ಲರೂ ಫುಲ್ ಕ್ರೌಡಲ್ಲಿ ಕ್ರಶ್ ಆಗಿ ಜ್ಯೂಸ್ ಆಗಿ ಬಂದಿದ್ದೀವಿ ಹೊರಗೆ. ಈ ಜನ ಇಲ್ಲಕ್ಕೂ ಜಾಗ ಇಲ್ಲ, ಆ ಥರ ಜನ. ನಮ್ದು ಒನ್ ಮೋರ್ ಅಂಕಲ್, ಇಲ್ಲಿ ಒನ್ ಮೋರ್ ಡೈಲಾಗ್, ಒನ್ ಮೋರ್ ಮಾರಮ್ಮ ಮಾರಮ್ಮ ಕೋಟೆ ಮಾರಮ್ಮ ಕೋಟೆ ಮನ ಕೋಟಿ ತಿಪ್ಪದಿ ಮಾರಮ್ಮ ಕೋಟೆ ಮಾರಮ್ಮನ ಕುದೋ ಉದೋ ಉದೋ ಕುದೋ ಉದೋ ಉದೋ. ಯಾವ ಪಕ್ಷ ಬೇಡ ನಮಗೆ, ಮಾರಮ್ಮ ಹೇಳೋ ಒಂದೇ ಪಕ್ಷ. ನಾವು ಮಾರಮ್ಮ ಯಾವ್ದು ಬೇರೆ ಯಾವ ಜಾತಿ ಭೇದ ಇಲ್ಲ. ಮಾರಮ್ಮಗೆ ಎಲ್ಲ ಒಂದೇ ಪಕ್ಷ. ಮಾರಮ್ಮ ಕೆಣಕ್ರೆ ನಾವು ಕೆಣಕ್ರೆ ಹಿಂಗೆ ಬರ್ತೀವಿ. ಕೆಣಕ್ ಮಾರಮ್ಮ ಕಂಡುಬಿಟ್ರೆ ಗೋವಿಂದ ಸೊಳ ಮಗ ಅವನೇ ಆಗಲಿ, ಯಾವ ಜಾತಿ ಆಗಿರಲಿ ನಾವು ಮಾರಮ್ಮ ಭಕ್ತರು ನಾವು, ಅಷ್ಟೇ ಹೇಳೋದು.
ಹೇಳಲ್ಲ. ಮತ್ತೆ ಹೆಂಗಿದೆ ಜನ ಬ್ರೋ ಎಲ್ಲರೂ ಎಲ್ಲರೂ ಕೈ ಮುಗಿತಾರೆ. ಮಾರಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಖುಷಿ ಪಟ್ಟು ಎಲ್ಲ ಜನ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕೊಟ್ಟರು. ಡಿಪಾರ್ಟ್ಮೆಂಟ್ ಆಗಲಿ ಅವರು ಹೆಲ್ಪ್ ಮಾಡ್ತಾರೆ. ಪಾಪ ಆರಾಮ ಹೋಗ್ರಿ ಅಂತ ಹೇಳಲ್ಲ. ಆಯ್ತು ಮಾತಾಡ್ರು. ನೋಡ್ರಿ, ಇದು ಆ್ಯಕ್ಚುಲಾಗಿ ಫ್ರಂಟ್ ಎಂಟ್ರೆನ್ಸ್. ಇದು ಕೋಟೆ ಟೆಂಪಲ್ಗೆ ಮಾರಿಕಾಂಬಾದೆ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ನೋಡಿ. ಇದು ಇದೆ ಶಿವಪ್ಪ ನಾಯಕ ಸ್ಟ್ಯಾಚು. ಇಂದ ಡೌನ್ ಹೋಗೋ ರೋಡಲ್ಲೇ ಇರೋದು. ಭಾರಿ ದೊಡ್ಡದಾಗಿದೆ. ಅದು ಮೇಲ್ಗಡೆ ಇಟ್ಟಿರೋದು ಒಂದು ಆಲ್ಮೋಸ್ಟ್ 15 ಫೀಟ್ ಇರ್ಬೋದು. ಅದು ಹೈಟು 15 to 20 ಫೀಟ್ ಇರ್ಬೋದು ಅಮ್ಮನವ್ರದ್ದು. ಅದು ಲೆಂತು ಅಷ್ಟೇ, ತುಂಬ ಉದ್ದ ಇದೆ. ಭಾರಿ ಚೆನ್ನಾಗಿ ಕಾಣಿಸ್ತಿದೆ ಎಂಟ್ರೆನ್ಸು. ಹುಡುಗರೆಲ್ಲ ಇಲ್ಲೇ ಇದ್ದೀವಿ ಸರ್ಕಲಲ್ಲಿ. ಎಲ್ಲರೂ ಮುಗಿಸ್ಕೊಂಬರೋದು ಆಲ್ಮೋಸ್ಟ್ ನೈಟ್ ಆಗಿದೆ. ಈಗ 2 o'clock ನೋಡಿ. ಎಂಟ್ರೆನ್ಸ್ ನೋಡ್ತಾ ಇರೋದೇ ಇವಾಗ ನಾನು. ಎಸ್, ಈಗ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಎಲ್ಲ ಫುಲ್ಲು ರಶ್ ಇತ್ತು. ಸೊ ಏನು ಮಾತಾಡೋಕ್ಕಾಗಿಲ್ಲ ನನಗಲ್ಲಿ. ಅಷ್ಟು ರಶ್ ಇದೆ ಜನ. ಎಷ್ಟು ಜನ ಅಂದರೆ ನೈಟ್ 1:30 ಆಗಿದೆ. ಬಟ್ ಆದರೂ ಜನ ತುಂಬ ಇದ್ದಾರೆ. ಏನು ಮಾಡಬೇಕು, ಜನ ರಶ್ ಇದ್ದರೆ ನನಗೆ ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ವೀಡಿಯೋ ಮಾಡಿದ್ದೀನಿ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ಮನೆಗೆ ಹೋಗ್ತಿರೋದು. ಟೈಮ್ ಬಂದು 2 ಗಂಟೆ ಆಯಿತು ನೋಡಿ. 1:54 ಟೈಮ್. 1:54 ಆಗಿದೆ. ಈಗ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಬರಬೇಕು. ಬೆಳಗ್ಗೆ ಆದರೆ ಬರ್ತೀವಿ, ಇಲ್ಲಾಂದರೆ ಫ್ರೆಂಡ್ಸ್ ಮನೆಗೆ ಹೋಗೋದು. ಪೂಜೆ ಎಲ್ಲ ಅವರೇ ಮಾಡಿರ್ತಾರೆ. ಫ್ರೆಂಡ್ಸ್ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹಬ್ಬ ಆಚರಿಸೋದು. ಆದರೆ ನಾಳೆ ಸಂಜೆ ಮತ್ತೆ ಜಾತ್ರೆಗೆ ಬರ್ತೀವಿ. ಬಂದರೆ ಮತ್ತೆ ಎಕ್ಸ್ಪ್ಲೋರ್ ಮಾಡುವ. ನಾಳೆ ಅಮ್ಮನವರು ಅಲ್ಲೂ ಕೂರ್ತಾರೆ ದೇವಸ್ಥಾನದಲ್ಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿ. ಆದಷ್ಟು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್.